ಭಾಗ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶೋಭಿತಾ. ಬದಲಾದ ಜೀವನ ಶೈಲಿಯಿಂದ ನಮ್ಮ ಆರೋಗ್ಯದ ಮೇಲೆ ಒಂದಲ್ಲ ಒಂದು ರೀತಿಯ ಸಮಸ್ಯೆಗಳು ಕಾಡ್ತಾನೆ ಇರುತ್ತವೆ. ಅದರಲ್ಲಿ ಸೋರಿಯಾಸಿಸ್ ಕೂಡ ಒಂದು. ಸೋರಿಯಾಸಿಸ್ ಒಂದು ದೀರ್ಘಕಾಲೀನ ಚರ್ಮದ ಸಮಸ್ಯೆ. ಇದಕ್ಕೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ನಲ್ಲಿ ಯಾವ ರೀತಿಯ ಚಿಕಿತ್ಸೆ ಇದೆ ಅನ್ನೋದರ ಮಾಹಿತಿ ನೀಡಲಿದ್ದಾರೆ ಡಾಕ್ಟರ್ ಮೇಘನಾ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೀಕ್ಷಕರೇ, ನೀವು ಸಹ ಕರೆ ಮಾಡಿ ಮಾತನಾಡ್ಬೋದು. ಡಾಕ್ಟರ್, ಸೋರಿಯಾಸಿಸ್ ಅಂದರೆ ಏನು? ಸೋರಿಯಾಸಿಸ್ ಅನ್ನೋದು ಒಂದು ಚರ್ಮದ ಸಂಬಂಧಿತವಾದ ಒಂದು ಕಾಯಿಲೆ ಅಂತ ಹೇಳ್ಬೋದು. ಸೊ ಇದು ನೋಡೋಕ್ಕೆ ನಮಗೆ ಸ್ಕಿನ್ ಅಫೆಕ್ಷನ್ ಅಂತ ಅನಿಸಿದ್ರೂ ಕೂಡ ಇದು ಬಂದ್ಬಿಟ್ಟು ಆಟೋ ಇಮ್ಯೂನ್ ಒರಿಜಿನ್ ಅಂತ ಹೇಳ್ತೀವಿ. ಒಂದು 2-3 ಡೆಕೇಡ್ಸ್ ಮುಂಚೆ ಸೋರಿಯಾಸಿಸ್ನ ಬಂದ್ಬಿಟ್ಟು ಪ್ಯೂರ್ಲಿ ಒಂದು ಸ್ಕಿನ್ ರಿಲೇಟೆಡ್ ಮಾತ್ರ ಅಂತ ಹೇಳ್ತಾ ಇದ್ರು. ಬಟ್ ಈ ನಡುವೆ ಸೋರಿಯಾಸಿಸ್ನ ನಾವು ಆಟೋ ಇಮ್ಯೂನ್ ಒರಿಜಿನ್ ಅಂತ ಹೇಳ್ಬಿಟ್ಟು ಪರಿಗಣಿಸ್ತಾ ಹೋಗ್ತೀವಿ. ಎವ್ರಿ ಇಯರ್ ಅಕ್ಟೋಬರ್ 29ಗೆ ವರ್ಲ್ಡ್ ಸೋರಿಯಾಸಿಸ್ ಡೇ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡ್ತಾ ಹೋಗ್ತಾರೆ. ಸೊ ಆ ವರ್ಲ್ಡ್ ಸೋರಿಯಾಸಿಸ್ ಡೇ ದಿನ ಒಂದು ಥೀಮ್ ಇರುತ್ತೆ. ಸೊ ಕಳೆದ ವರ್ಷ ಇದ್ದಿದ್ದ ಥೀಮ್ ಪ್ರಕಾರ ಆಕ್ಸೆಸ್ ಟು ಆಲ್ ಅಂತ. ಆಕ್ಸೆಸ್ ಟು ಆಲ್ ಅಂದರೆ ಯಾರ್ಯಾರು ಈ ಸಮಸ್ಯೆಯಿಂದ ಬಳಲ್ತಾ ಇರ್ತಾರಲ್ಲ ಅವರಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡುವಂಥದ್ದು, ಜೊತೆಯಲ್ಲಿ ಇದಕ್ಕೆ ಆದಂಥ ನೆಸಸರಿ ಟ್ರೀಟ್ಮೆಂಟ್ಗಳೇನು, ಇದರದ್ದು ಪ್ರಿವೆನ್ಷನ್ ಹೇಗೆ, ಎಲ್ಲದ್ರ ಬಗ್ಗೆನೂ ಮಾಹಿತಿ ಕೊಡ್ತಾ ಹೋಗ್ತಾರೆ. ಸೊ ಎವ್ರಿ ಇಯರ್ ಒಂದು ವರ್ಲ್ಡ್ ಸೋರಿಯಾಸಿಸ್ ಡೇ ದಿನ ಅವೇರ್ನೆಸ್ ಕ್ರಿಯೇಟ್ ಮಾಡೋಕ್ಕೆ ಅಂತಲೇ ಸೆಲೆಬ್ರೇಟ್ ಮಾಡುವಂಥ ದಿನ ಅಂತ ಹೇಳ್ಬೋದು. ಓಕೆ, ಸೋರಿಯಾಸಿಸ್ನ ಲಕ್ಷಣಗಳೇನು ಮ್ಯಾಮ್? ಲಕ್ಷಣಗಳಿಗೆ ಬರೋದೇ ಆದರೆ ಬಿಗಿನಿಂಗಲ್ಲಿ ಶುರು ಆಗೋದು ಸ್ಕಿನ್ನಿಂದ ಶುರು ಆಗೋವಂಥದ್ದು. ಏನಿರ್ಬೋದು, ನವೆ ಆಗುವಂಥದ್ದಾಗಲಿ, ಇಚ್ಚಿಂಗ್ ಅಂತ ಹೇಳ್ತೀವಿ, ನವೆ ಆಗುವಂಥದ್ದಾಗಲಿ, ಜೊತೆಯಲ್ಲಿ ಸ್ಕೇಲ್ಸ್ ಅಂತ ಹೇಳ್ತೀವಿ ಅಥವಾ ಪ್ಲ್ಯಾಕ್ಸ್ ಅಂತ ಹೇಳ್ತೀವಿ. ಅಂದರೆ ಒಂದು ಒಟ್ಟಿನ ಥರ ಆಗಿರುವಂಥ ಒಂದು ಸ್ಕೇಲಿ ಇದು ನಮ್ಮ ಬಾಡಿಯಿಂದ ಉದುರ್ತಾ ಹೋಗುತ್ತೆ. ಅದ್ರ ಜೊತೆಯಲ್ಲಿ ಎಲ್ಲೆಲ್ಲಿ ಆ ಸ್ಕೇಲ್ಸ್ ಬಿಚ್ಕೋತಾ ಹೋಗುತ್ತಲ್ಲ ಅದ್ರ ಕೆಳಗಡೆ ಬ್ಲೀಡಿಂಗ್ ಸ್ಪಾಟ್ಸ್ನ ನಾವು ಕಾಣ್ಬೋದು. ಇದರಲ್ಲಿ ಕೆಲವು ವೆರೈಟಿಗಳಿದೆ. ಕಾಮನ್ ಆಗಿ ಕಾಣುವಂಥದ್ದು ಏನು ಅಂದರೆ, ಒಂದು ಇಚ್ಚಿಂಗ್ ಇರುತ್ತೆ, ಇಚ್ಚಿಂಗ್ ಫಾಲೋಡ್ ಬೈ ಬರ್ನಿಂಗ್. ಆ್ಯಂಡ್ ಎಲ್ಲಿ ಅವರಿಗೆ ನವೆ ಆಗಿರುತ್ತೆ ಆ ನವೆ ಆಗಿರೋ ಜಾಗದಲ್ಲಿ ಅವರು ತುರಿಸಿದ್ದೇ ಆದರೆ ಅಲ್ಲಿ ಕೂಡ ಸ್ಪ್ರೆಡ್ ಆಗುವಂಥ ಒಂದು ರ್ಯಾಷಸ್ನ ನಾವು ಕಾಣ್ತಾ ಹೋಗ್ಬೋದು. ಇದು ಜನರಲಿ ಕಾಣಿಸ್ಕೊಳ್ಳುವಂಥದ್ದು ಬಂದ್ಬಿಟ್ಟು ಎಕ್ಸ್ಟೆನ್ಸರ್ ಆಸ್ಪೆಕ್ಟ್ ಅಂತ ಹೇಳ್ಬೋದು. ಅಂದರೆ ಎಲ್ಬೋಸ್ ಆಗಿರಲಿ ಅಥವಾ ನೀಸ್ ಆಗಿರಲಿ ಅಥವಾ ಟ್ರಂಕ್ಸ್ ಆಗಿರಲಿ, ಎಲ್ಲ ಕಡೆ ಎಲ್ಲಿ ಜಾಸ್ತಿ ಎಕ್ಸ್ಪೋಸ್ ಆಗ್ತೀವಲ್ಲ ಅಂಥ ಜಾಗದಲ್ಲಿ ಕಾಣಿಸ್ಕೊಳ್ಳುವಂಥದ್ದು. ಆ್ಯಂಡ್ ಕೆಲವು ವೆರೈಟಿಯಲ್ಲಿ ಇದು ಗ್ರಾಯಿನ್ಸ್, ಬಟಕ್ಸ್ ಆ್ಯಂಡ್ ಜೆನೆಟಲ್ಸಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥದ್ದು. ಇದರಿಂದಾಗೋ ಕಾಂಪ್ಲಿಕೇಶನ್ಸ್ ಏನು ಡಾಕ್ಟರ್? ಕಾಂಪ್ಲಿಕೇಶನ್ಸ್ಗೆ ಬರೋದೇ ಆದರೆ ಒಂದು ವೆರಿ ಕಾಮನ್ ಆಗಿ ನಾವು ಕಾಣುವಂಥದ್ದು ಬಂದ್ಬಿಟ್ಟು ಸೋರಿಯಾಟಿಕ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಸೋರಿಯಾಟಿಕ್ ಆರ್ಥ್ರೈಟಿಸಲ್ಲಿ ಏನಾಗುತ್ತೆ ಅಂದರೆ ಬರೀ ಸ್ಕಿನ್ ಸೆಲ್ಸ್ ಇನ್ವಾಲ್ವ್ ಆಗೋದಲ್ಲ, ಇದರ ಜೊತೆಯಲ್ಲಿ ಜಾಯಿಂಟ್ ಸೆಲ್ಸ್ ಅಥವಾ ಆಸ್ಟಿಯೋಸೈಟ್ಸ್ ಅಂತ ಏನು ಹೇಳ್ತೀವಲ್ಲ ಅದರ ಇನ್ವಾಲ್ವ್ಮೆಂಟ್ ಕೂಡ ಆಗ್ತಾ ಹೋಗುತ್ತೆ. ಸೊ ಇವರಿಗೆ ಚರ್ಮದ ರಿಲೇಟೆಡ್ ತೊಂದರೆನೂ ಇರುತ್ತೆ, ಮತ್ತು ಚಿಕ್ಕ ಜಾಯಿಂಟ್ಗಳಂತ ಹೇಳ್ಬೋದು, ಸ್ಪೆಷಲಿ ನಮ್ಮ ಬೆರಳುಗಳ ಜಾಯಿಂಟ್ಗಳಲ್ಲಿ ನೋವು ಕಾಣಿಸ್ಕೊಳ್ಳೋದಾಗಲಿ, ಸ್ಟಿಫ್ನೆಸ್ ಕಾಣಿಸ್ಕೊಳ್ಳೋದಾಗಲಿ ಕೂಡ ಬರ್ತಾ ಹೋಗುತ್ತೆ. ನೋಡಿ, ಇದು ಆಟೋ ಇಮ್ಯೂನ್ ಒರಿಜಿನ್ ಅಂತ ಏನಕ್ಕೆ ಹೇಳ್ತೀವಿ ಅಂದರೆ, ಇವಾಗ ಇಮ್ಯೂನಿಟಿ ಅನ್ನೋವಂಥದ್ದು ಬಂದ್ಬಿಟ್ಟು ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡುವಂಥ ಒಂದು ಪ್ರಕ್ರಿಯೆ. ಸೊ ಈ ಇಮ್ಯೂನಿಟಿ ಯಾವಾಗ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ದಲೇ ನಮ್ಮ ವಿರುದ್ಧನೇ ಹೋರಾಟ ಮಾಡ್ತಾ ಹೋಗುತ್ತೋ ಅದನ್ನು ಆಟೋ ಇಮ್ಯೂನ್ ಅಂತ ಹೇಳ್ತೀವಿ. ಈ ಸೋರಿಯಾಸಿಸಲ್ಲಿ ಏನಾಗುತ್ತೆ ಅಂದರೆ, ನಾರ್ಮಲಿ ಒಂದು ಸ್ಕಿನ್ ಸೆಲ್ ಅದು ಹುಟ್ಟಿ ಅದ್ರ ಕೆಲಸ ಮಾಡಿ ಅದು ಸಾಯೋಕ್ಕೇ ಒಂದು 30 to 40 days ತೊಗೊಳ್ಳೋವಂಥದ್ದು. ಆದರೆ ಈ ರೀತಿ ಸೋರಿಯಾಸಿಸ್ ಅಥವಾ ಆಟೋ ಇಮ್ಯೂನಲ್ಲಿ ಏನಾಗುತ್ತೆ ಅಂದರೆ, ಇಮ್ಯೂನಿಟಿ ಅದ್ರ ವಿರುದ್ಧ ಫೈಟ್ ಮಾಡೋಕ್ಕೆ ಶುರು ಮಾಡಿದಾಗ ಏನಾಗುತ್ತೆ, ಈ 30 to 40 days ಆಗುವಂಥ ಏನು ಪ್ರೋಸೆಸ್ ಇದೆಲ್ಲ ಅದು 3 to 4 days ಆಗುವಂಥದ್ದು. ಸೊ ಸ್ಕಿನ್ ಸೆಲ್ಸ್ ಬೇಗ ಸಾಯ್ತಾ ಹೋಗುತ್ತೆ, ಬೇಗ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಆ ಸತ್ತಿರೋ ಸ್ಕಿನ್ ಸೆಲ್ಸ್ ಏನಿದೆ ಅಲ್ಲ ಅದೆಲ್ಲ ಒಂದೇ ಕಡೆ ಕೂಡ್ಕೊಂಡು ಸ್ಕೇಲ್ಸ್ ಆಗಿ ಪರಿವರ್ತನೆ ಆಗುವಂಥದ್ದು. ಓಕೆ ಡಾಕ್ಟರ್, ನಮಗೊಬ್ಬರು ಕಾಲರ್ ಇದ್ದಾರೆ, ಬಸವರಾಜು ಅಂತ. ಬಸವರಾಜು ಅವರೇ ನಮಸ್ತೆ. ನಮಸ್ಕಾರ ಡಾಕ್ಟರ್ ಇದ್ದಾರೆ, ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಬೋದು. ಹಲೋ. ಹಲೋ. ಹಾ, ನಮಸ್ಕಾರ ಮೇಡಮ್. ನಮಸ್ತೆ ಬಸವರಾಜು, ಹೇಳಿ. ನಮಗೆ ಈಗ 2 ವರ್ಷದ ಹಿಂದ ಅದು ಬಂದತ್ರಿ ಸೋರಿಯಾಸಿಸ್. ಆ ನಂತರ ಅದು ಶಿವಮೊಗ್ಗ ಅಲ್ಲಿ ಮೇಘನ್ ಆಸ್ಪತ್ರೆಯಲ್ಲಿ ಒಂದು 10 ದಿನ ಅಡ್ಮಿಟ್ ಆಗಿದ್ದೆ. ಓಕೆ. ಆ ನಂತರ ಬೇರೆ ಕಡೆ ಮತ್ತೆ ತೋರಿಸಿದೆ, ಆರಾಮಾಗಿತ್ತು. ಇವಾಗ ಮತ್ತೆ ಸ್ಟಾರ್ಟ್ ಆಗ್ಬಿಟ್ಟತ್ರಿ ಅದು. ಓಕೆ. ಈಗ ನಿಮ್ಗೆ ಈಗ ಇಲ್ಲಿ ತೋರಿಸ್ತಾ ಇದ್ರಲ್ಲ, ನಾನು ನೋಡಿ ಅದಕ್ಕೆ ಕರೆ ಮಾಡಿದೆ. ಓಕೆ ಓಕೆ. ಹೇಳಿ ಶಿವಮೊಗ್ಗದಲ್ಲಿ ಮೇಡಮ್ ನಿಮ್ದು ಇದು ಶಾಪು? ಸಾರಿ ಸರ್,
ಶಿವಮೊಗ್ಗದಲ್ಲಿ ಇದೆಯಾ ನಿಮ್ ಶಾಪ್? ಹಾಂ ಸರ್, ಖಂಡಿತವಾಗಿಯೂ ಇದೆ. ನಿಮಗೆ ಈ 10 ದಿನದ ಮಾತ್ರ ಕಾಣಿಸ್ಕೊಂಡಿದ್ದ, ಇದ್ರ ಮುಂಚೆ ಏನಾದರೂ ಇತ್ತಾ? ಮೊದ್ಲು ಈಗ 2 ವರ್ಷದ ಹಿಂದೆ ಇತ್ರಿ ಅದು. ಓಕೆ. 2 ವರ್ಷದ ಹಿಂದೆ ಇತ್ತು, ಕೊನೆಗೆ ಗುಣ ಆಗಿತ್ತು, ಸಂಪೂರ್ಣ ಗುಣ ಆಗಿದ್ದೆ. ಓಕೆ. ಈಗ ಮತ್ತೆ ಈಗ ಒಂದು 2-3 ತಿಂಗಳಾಯ್ತು, ಅಲ್ಲೆಲ್ಲೆ ಹಂಗ ಮತ್ತೆ ಕಾಣಿಸ್ಕೊಂತ ಐತಿ. ಓಕೆ ಓಕೆ, ಖಂಡಿತವಾಗಿಯೂ ಪರಿಹಾರ ಇದೆ ಬಸವರಾಜ್ ಅವರೇ. ಇದಕ್ಕೆ ನೋಡಿ, ಈ ಸೋರಿಯಾಸಿಸ್ ಅನ್ನೋದು ಯಾವಾಗಲೂ ನಿಮಗೆ ತೊಂದರೆ ಕೊಡುವಂಥದ್ದಲ್ಲ. ಇದು ಫ್ಲೇರ್ ಅಪ್ಸ್ ಅಂತ ಹೇಳ್ತೀವಿ. ಒಂದು ಸ್ವಲ್ಪ ದಿನ ಆರಾಮಾಗಿರ್ಬೋದು, ಒಂದು ಸ್ವಲ್ಪ ದಿನ ಮತ್ತೆ ಕಾಣಿಸ್ಕೋಬೋದು. ವೆದರ್ ಚೇಂಜಸ್ ಆಗಿರಲಿ, ಅಥವಾ ನಿಮ್ಮ ದೇಹದಲ್ಲಿ ಇನ್ಯಾವುದಾದ್ರೂ ಕಾಯಿಲೆಗಳು ಬರೋದೇ ಆಗಿರಲಿ, ಅಥವಾ ಗಾಯಗಳಾಗೋದ್ರಿಂದ ಕೂಡ ಫ್ಲೇರ್ ಅಪ್ಸ್ ಆಗ್ತಾ ಹೋಗುತ್ತೆ. ಸೊ ಬರೀ ಟೈಮ್ ಬೇಯಿಂಗ್ ಟ್ರೀಟ್ಮೆಂಟ್ ಇದಕ್ಕೆ ಹೆಲ್ಪ್ ಆಗೋದಿಲ್ಲ. ಸೊ ಇದು ಯಾವುದರಿಂದ ಆಗಿದೆ ಅದನ್ನೆಲ್ಲ ಅನಲೈಸ್ ಮಾಡಿ ನಾವು ಇಮ್ಯುನೋಜೆನೆಟಿಕ್ ಥೆರಪೀಸ್ ಕೊಟ್ಟಾಗ ಇದು ಪರ್ಮನೆಂಟಾಗಿ ವಾಸಿ ಆಗುವಂಥದ್ದು. ಸೊ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ, ಡಾಕ್ಟರ್ ಅನಲೈಸ್ ಮಾಡಿಬಿಟ್ಟು ಯಾವ ಸ್ಟೇಜಲ್ಲಿದೆ ಅಂತ ಎಲ್ಲ ನೋಡಿಬಿಟ್ಟು, ನಿಮ್ದೇನಾದರೂ ನೆಸಸರಿ ಇನ್ವೆಸ್ಟಿಗೇಷನ್ಸ್ ಮಾಡಿಸೋದಿದ್ರೆ ಅಡ್ವೈಸ್ ಮಾಡ್ತಾರೆ. ಮಾಡಿರೋದಿದ್ರೆ ತೊಗೊಂಡು ಬನ್ನಿ, ಡಾಕ್ಟರ್ ನಿಮಗೆ ಪರಿಹಾರ ಕಂಡುಕೊಡ್ತಾರೆ. ಥ್ಯಾಂಕ್ ಯು ಬಸವರಾಜ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಹಾಗಿದು ಹೆರಿಡಿಟಿಯಾಗಿ ಬರುತ್ತಾ? ಜೊತೆಗೆ ಯಾವ ವಯೋಮಾನದವರಲ್ಲಿ ಇದು ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತೆ? ಓಕೆ, ಸಿ ಹೆರಿಡಿಟಿ, ಎಸ್, ಹೆರಿಡಿಟಿ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಹಾಗಂತ ಈಗ ಎಲ್ಲರಲ್ಲೂ ಹೆರಿಡಿಟಿ ಇರಲೇಬೇಕು ಅಂತ ಅನ್ನೋದೇನೂ ಇಲ್ಲ. ಸೊ ಈ ಮುಂಚೆ ಇದನ್ನು ಬರೀ ಸ್ಕಿನ್ ರಿಲೇಟೆಡ್ ಅಂತಲೇ ಕನ್ಫೈನ್ಡ್ ಆಗಿ ಮಾಡಿದರು. ಬಟ್ ಈ ನಡುವೆ ಅದು ಆಟೋ ಇಮ್ಯೂನ್ ಆಗಿದೆ. ಆ್ಯಂಡ್ ಇನ್ನೂ ಲೇಟ್ಲಿ ಹೇಳಬೇಕು ಅಂದರೆ ಇದನ್ನು ಸೈಕೋಸೊಮ್ಯಾಟಿಕ್ ಡಿಸೀಸ್ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಸ್ಟ್ರೆಸ್ ಕೂಡ ತುಂಬ ಮೇಜರ್ ರೋಲ್ ಪ್ಲೇ ಮಾಡುವಂಥದ್ದು. ಯಾರಲ್ಲಿ ತುಂಬ ಸ್ಟ್ರೆಸ್ ಇರೋವಂಥದ್ದು ಆಗಿದ್ದು ಅದು ನಮ್ಮ ಬಾಡಿಲಿ ಸಿಮ್ಟಮ್ಸ್ ಆಗಿ ತೋರಿಸ್ತಾ ಹೋಗುತ್ತೆ. ಸ್ಪೆಷಲಿ ಇದು ಸೋರಿಯಾಸಿಸ್ ಕೂಡ ಒನ್ ಆಫ್ ದ ಇದು ಅಂತ ಹೇಳ್ಬೋದು. ಬಟ್ ಅದೇ ಹೇಳ್ದಂಗೆ ಫಸ್ಟ್ ಡಿಗ್ರಿ ರಿಲೇಟಿವ್ ಆಗಲಿ ಅಥವಾ ಬ್ಲಡ್ ರಿಲೇಟಿವ್ ಆಗಲಿ, ತಂದೆ ತಾಯಿಯಲ್ಲಿ ಯಾರಿಗಾದರೂ ಒಬ್ರಿಗಿದ್ರೆ 50% ಚಾನ್ಸಸ್ ಅಂತ ಹೇಳ್ಬೋದು, ಇಬ್ಬರಿಗಿದ್ರೆ 75% ಚಾನ್ಸಸ್ ಅಂತ ಹೇಳ್ಬೋದು. ಇದ್ರ ಜೊತೆಯಲ್ಲಿ ಯಾವುದಾದ್ರೂ ಬೇರೆ ಕಾಯಿಲೆಗಳು ಅಂತ ಅನ್ನೋದಾದರೆ ಕಾಮನ್ ಆಗಿ ಹೇಳೋವಂಥದ್ದು ಯಾವುದು, ಡಯಾಬಿಟೀಸ್ ಇರಲಿ, ಹೈಪರ್ ಟೆನ್ಷನ್ ಇರಲಿ, ಒಬೇಸಿಟಿ ಇರಲಿ, ಇದ್ರ ಜೊತೆಯಲ್ಲಿ ಸ್ಮೋಕಿಂಗ್ ಮತ್ತು ಆಲ್ಕೋಹಾಲ್ ಕನ್ಸಂಪ್ಷನ್ ಇದು ಕೂಡ ನಿಮ್ಮನ್ನು ಒಂದು 2 folds ಜಾಸ್ತಿಯಾಗಿ ಈ ರಿಸ್ಕ್ ಫ್ಯಾಕ್ಟರ್ಗೆ ಅಂತ ನಾವು ಪರಿಗಣಿಸ್ಬೋದು. ಹಾಗೆ ಸೋರಿಯಾಸಿಸ್ ಸಿಂಪ್ಟಮ್ಸ್ ಇರುವವರು ಯಾವ ಸಮಯದಲ್ಲಿ ಡಾಕ್ಟರ್ನ ಭೇಟಿಯಾದರೂ ಉತ್ತಮ ಅಂತ? ಸೋರಿಯಾಸಿಸ್ ಸಿಂಪ್ಟಮ್ಸ್ ಈಗ ಪ್ರೀವಿಯಸ್ ಕಾಲರ್ ಹೇಳಿದ್ರು ನಮಗೆ 10 ಡೇಸ್ಗಿತ್ತು, ಆಮೇಲೆ ಆರಾಮಾಯಿತು ಅಂತ. ಸೊ ಈ ಸಿಂಪ್ಟಮ್ಸು ಏನಂದರೆ, ಸೋರಿಯಾಸಿಸ್ ಬಗ್ಗೆ ಮಿತ್ತೇನು ಅಂದರೆ, ಬಂದಾಗ ಮಾತ್ರ ತೊಗೊಂಡ್ರೆ ಸಾಕು, ಇನ್ನೊಂದ್ಸಲ ನೆಕ್ಸ್ಟ್ ಬಂದಾಗ ನೋಡ್ಕೊಳ್ಳೋಣ ಅನ್ನೋ ರೀತಿ ಇರುತ್ತೆ. ಇದು ಆಟೋ ಇಮ್ಯೂನ್ ಅಂದರೆ ನಿಮ್ಮ ರಕ್ತದಲ್ಲಿರೋ ತೊಂದರೆ ಇರೋದ್ರಿಂದ ಅವಾಗವಾಗ ಬಂದಾಗ ಮಾತ್ರ ಟ್ರೀಟ್ಮೆಂಟ್ ತೊಗೊಳೋದ್ರಿಂದ ನಿಮಗೆ ಅದು ಟೆಂಪ್ರರಿ ರಿಲೀಫ್ ಕೊಡ್ತಾ ಹೋಗುತ್ತೆ. ಎಲ್ಲಿ ತನಕ ನಿಮ್ಮ ಇಮ್ಯುನಿಟಿ ನಿಮ್ಮ ವಿರುದ್ಧ ಫೈಟ್ ಮಾಡೋದು ಅನಲೈಸ್ ಮಾಡ್ಕೊಳ್ಳಲ್ವೋ, ರಿಯಲೈಸ್ ಆಗಬೇಕು ನಮ್ಮ ಬಾಡಿಯಲ್ಲಿ ಮೆಮರಿ ಸೆಲ್ಸ್ ಇರುತ್ತೆ, ಇದು ನಮ್ಮದೇ ಸೆಲ್ಲ ಅಥವಾ ಹೊರಗಡೆಯಿಂದ ಬಂದಿರೋ ಪ್ಯಾರಾಸೈಟಾ ಅಂತ ಒಂದು ಮೆಮರಿ ಸೆಲ್ಸ್ ಇರುತ್ತೆ. ಆ ಮೆಮರಿ ಸೆಲ್ಸ್ ಆ್ಯಕ್ಟಿವೇಟ್ ಆಗಬೇಕು, ಇದು ನಮ್ಮದೇ ಬಾಡಿ ಅನ್ನೋ ಒಂದು ರಿಯಲೈಸೇಷನ್ಗೆ ಬಂದರೆ ಅದು ಫೈಟ್ ಮಾಡೋದನ್ನ ಕಡಿಮೆ ಮಾಡ್ತಾ ಹೋಗ್ಬೋದು. ಸೊ ಬರೀ ಕಾಯಿಲೆ ಜಾಸ್ತಿ ಆದಾಗ ಬರೋದಕ್ಕಿಂತ ಒಂದು ಸಲ ಬಂದಿದೆ ಅಥವಾ ಹಿಸ್ಟ್ರಿ ಇದೆ ಅಂದ ತಕ್ಷಣ ಟ್ರೀಟ್ಮೆಂಟ್ ಶುರು ಮಾಡೋದ್ರಿಂದ ಬೇಗ ಪರಿಹಾರ ಕಂಡ್ಕೊಳ್ಳೋಕೆ ಹೆಲ್ಪ್ ಆಗುವಂಥದ್ದು. ಇದಕ್ಕೆ ಹೋಮಿಯೋಪತಿಯಲ್ಲಿ ಯಾವ ಥರದ ಚಿಕಿತ್ಸೆ ಇದೆ ಡಾಕ್ಟರ್? ಹೋಮಿಯೋಪತಿ ಪದ್ಧತಿಯಲ್ಲಿ ನಾವು ಬರೀ ಕಾಯಿಲೆಗೆ ಮಾತ್ರೆ ಕೊಡೋದಿಲ್ಲ. ಇವಾಗ ಸೋರಿಯಾಸಿಸ್ ಬಂದ್ಬಿಟ್ಟು ಮಲ್ಟಿ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ಹೇಳಿದೆ. ಈಗ ಶುರುವಾಗೋದು ಸ್ಕಿನ್ನಿಂದನೇ ಇರ್ಬೋದು, ಹೋಗ್ತಾ ಹೋಗ್ತಾ ಅದು ಆರ್ಥ್ರೈಟಿಸ್ ಅಥವಾ ಮಂಡಿಗೆ ಹೋಗ್ಬೋದು, ಕಣ್ಣಿಗೆ ಹೋಗ್ಬೋದು, ಯುವಿಐಟಿಸ್ ಅಂತ ಹೇಳ್ತೀವಿ, ಅಥವಾ ಕಿಡ್ನಿಗೆ ಹೋಗ್ಬೋದು. ಸೊ ಚೇಂಜಸ್ ಬೇರೆ ಬೇರೆ ಸಿಸ್ಟಮ್ಗಳಲ್ಲಿ ಹೋಗ್ತಾ ಹೋಗುತ್ತೆ. ಸೊ ನಾವು ಅನಲೈಸ್ ಮಾಡಬೇಕಾಗಿರೋದು ಆ ಮನುಷ್ಯನಲ್ಲೇ ಏನಕ್ಕೆ ಬಂದಿದೆ ಈ ಕಾಯಿಲೆ. ಆ ಟೆಂಡೆನ್ಸಿ ಇದ್ದರೆ ಕಾಯಿಲೆ ಬರೋಕ್ಕೆ ಸಾಧ್ಯ. ಇದು ಬರೀ ಊಟದಿಂದ ಆಗಲಿ ಅಥವಾ ಹೊರಗಡೆಯಿಂದ ಹಚ್ಕೊಳ್ಳೋ ಆಯಿಂಟ್ಮೆಂಟಿಂದ ವಾಸಿ ಆಗುವಂಥದ್ದಲ್ಲ. ಒಳಗಡೆ ಇರೋ ತೊಂದರೆನ ಅನಲೈಸ್ ಮಾಡಿಬಿಟ್ಟು ರೂಟ್ ಕಾಸ್ಗೆ ನಾವು ಟ್ರೀಟ್ಮೆಂಟ್ ಕೊಡೋದ್ರಿಂದ ಏನಾಗುತ್ತೆ, ರೂಟಿಂದಾನೇ ನಾವು ಕಾಯಿಲೆನ ತೆಗಿತಾ ಹೋಗ್ಬೋದು. ಸೊ ಹೋಮಿಯೋಪತಿಯಲ್ಲಿ ನಾವು ಕಸ್ಟಮೈಸ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಆ ಮನುಷ್ಯನಿಗೆ ಅನುಗುಣವಾಗಿ ಅವರ ಮೆಂಟಲ್ ಸಿಂಪ್ಟಮ್ಸ್ ಮತ್ತು ಫಿಸಿಕಲ್ ಸಿಂಪ್ಟಮ್ಸ್ ಎರಡನ್ನೂ ಕನ್ಸಿಡರ್ ಮಾಡಿ ನಾವು ಕಸ್ಟಮೈಸ್ ಥೆರಪಿನ ಕೊಡ್ತಾ ಹೋಗ್ತೀವಿ. ಓಕೆ ಡಾಕ್ಟರ್, ಹೊಸದುರ್ಗದಿಂದ ನರೇಂದ್ರ ಅಂತ ಕಾಲ್ ಮಾಡಿದ್ದಾರೆ. ನರೇಂದ್ರ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಸರ್. ಓಕೆ. ಹಲೋ ಹಲೋ ಮೇಡಮ್, ನಾವು ಹೊಸದುರ್ಗದಿಂದ ಆಲಗಟ್ಟ ನರೇಂದ್ರ ನಾಯಕ್ ಅಂತ. ಹೇಳಿ ಸರ್.
ನಮ್ಮ ಮಗನ ಈ ಭುಜದ ಮೇಲೆ ಇದಿದೆ, ಬಿಳಿ ಸಿಬ್ಬು ಟೈಪ್ ಬರ್ತಾ ಇದೆ, ವೈಟ್ ವೈಟ್ ಬರ್ತಾ ಇದೆ. ಅದಕ್ಕೆ ಏನ್ ಮಾಡಬೇಕು ಮೇಡಮ್? ಓಕೆ, ಬಿಳಿ, ಹೇಳಿ ಸರ್, ಕೇಳಿಸ್ತಾ ಇದೆ. ಹಲೋ, ಇಲ್ಲಿ ಇದ್ರ ಮೇಲೆ ಮೇಡಮ್, ಕತ್ ಮೇಲೆ ವೈಟ್ ವೈಟ್ ಬರ್ತಾ ಇದೆ. ಓಕೆ, ಎಷ್ಟು ಅದಕ್ಕೆ ದಿನದಿಂದ ಏನ್ ಇದೆ? ಅದು ಸುಮಾರು ಒಂದ್ ತಿಂಗಳಿಂದ ಹಂಗಾಗಿದೆ. ಮನೇಲಿ ಯಾರಿಗಾದ್ರೂ ಈ ರೀತಿ ಸಮಸ್ಯೆ ಇತ್ತಾ, ಅಂದ್ರೆ ರಕ್ತ ಸಂಬಂಧದಲ್ಲಿ? ಏನು ಇಲ್ಲ ಮೇಡಮ್, ಯಾರಿಗೂ ಇರ್ಲಿಲ್ಲ. ನೋಡಿ, ಬಿಳಿ ಸಿಬ್ಬಾಗಕ್ಕೆ ತುಂಬಾ ರೀಸನ್ಗಳಿದೆ, ಬಟ್ ಒನ್ ಆಫ್ ದ ರೀಸನ್ ಅಂದ್ರೆ ವಿಟಿಲಿಗೋ ಅಂತ ಹೇಳ್ಬೋದು. ಅದು ಕೂಡ ಆಟೋ ಇಮ್ಯೂನ್, ಅಂದ್ರೆ ಸೋರಿಯಾಸಿಸ್ ಥರಾನೇ ಇರುವಂಥ ಪ್ರಕ್ರಿಯೆ. ಸೋರಿಯಾಸಿಸ್ ಅಲ್ಲಿ ಚರ್ಮದ ವಿರುದ್ಧ ಹೋರಾಟ ಮಾಡಿದ್ರೆ, ವಿಟಿಲಿಗೋ ಅಲ್ಲಿ ಬಂದ್ಬಿಟ್ಟು ಕಲರ್ ಬರೋ ಅಂಥ ಒಂದು ಅಂಶ ಮೆಲಾನಿನ್ ಅಂತ ಹೇಳ್ತೀವಿ, ಆ ಮೆಲಾನಿನ್ ವಿರುದ್ಧ ಹೋರಾಟ ಮಾಡ್ತಾ ಇರುತ್ತೆ. ಸೊ ಇನ್ನೂ 1 ತಿಂಗಳಿಂದ ಆಗಿದೆ ಅಂತ ಇದ್ದೀರಾ, ಆದಷ್ಟು ಬೇಗ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ. ಡಾಕ್ಟರ್ ಇದು ನಿಜವಾಗ್ಲೂ ಸಿಬ್ಬ ಅಥವಾ ಬೇರೆ ಏನಾದರೂ ವಿಟಮಿನ್ ಡಿಫಿಷಿಯನ್ಸಿ ಇದ್ರೂ ಆಗುವಂಥದ್ದು ಇರುತ್ತೆ. ಸೊ ಅದರಿಂದ ಏನಾದರೂ ಆಗಿದೆನಾ ಅಂತ ಹೇಳ್ಬಿಟ್ಟು ನಿಮಗೆ ಟ್ರೀಟ್ಮೆಂಟ್ ಮಾಡಿಕೊಡ್ತಾರೆ. ಕೇರ್ಪುರದಿಂದ ರಾಣಿ ಅಂತ ಕಾಲ್ ಮಾಡಿದ್ದಾರೆ. ರಾಣಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತಾಡಿ ಮ್ಯಾಮ್. ಹೆಲೋ. ಹಲೋ. ಹೆಲೋ, ನಮಸ್ತೆ ಮಾ. ನಮಸ್ತೆ ಮೇಡಮ್. ಹೇಳಿಮ್ಮ. ಅದೇ ನಮ್ಗೆ ಆ ತರ ಸ್ವಲ್ಪ ಸ್ವಲ್ಪ ಆಯ್ತಾ ಇದೆ, ಬೆನ್ನಿಂದೆ ಸ್ವಲ್ಪ ಕಾಲಲ್ಲಿ ಅಲ್ಲವ, ಅದೇ ಮತ್ತೆ ತರ ಬಿಳಿ ಒಟ್ಟು ಉದ್ರೋದು ಆ ತರ ಆಯ್ತೈತೆ ಮೇಡಮ್. ಅರೆ ತೋರ್ಸಿದೋ ಇಲ್ಲಿ ನಾವು ಚಂದ್ರಪಟ್ಟಣದಲ್ಲಿ, ಅದು ಇನ್ನೂ ಸರಿಲ್ಲ, ಹಂಗೆ ಐತೆ ಮೇಡಮ್. ಓಕೆ, ಎಷ್ಟು ವರ್ಷದಿಂದ ಈ ರೀತಿ ಆಗ್ತದೆ? ನಮ್ಗೆ ಈಗ ಸ್ವಲ್ಪ ದಿನದಿಂದ. ಓಕೆ, ಬರೀ ತಲೆಯಲ್ಲಿ ಹೊಟ್ಟು ಥರ ಉದುರುತ್ತೆ ಮಾತ್ರನಾ, ಬೇರೆ ಏನಾದರೂ ಸಮಸ್ಯೆ ಇದೆನಾ? ಮೈಲೆಲ್ಲ ಆಗ್ಬಿಟ್ಟೈತೆ ಹಿಂದ್ಗಡೆ. ಓಕೆ, ನಿಮ್ಮ ವಯಸ್ಸು ಎಷ್ಟಿರ್ಬೋದು ಮಾ? ನಮ್ದು 29. ಓಕೆ ಓಕೆ. ಸೊ ಹೇಳ್ತಾ ಇರೋ ಲಕ್ಷಣಗಳು ನೋಡಿದ್ರೆ ಇದು ಸೋರಿಯಾಸಿಸ್ ರೀತಿನೇ ಇದೆ. ಇದಕ್ಕೆ ನೀವು ಬರೀ ಆಯಿಂಟ್ಮೆಂಟ್ ಹಚ್ಚೋದಾಗ್ಲಿ ಅಥವಾ ಶ್ಯಾಂಪೂ ಹಚ್ಚೋದ್ರಿಂದ ನಿಮಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಗ್ಬೋದು ಅಷ್ಟೇ. ಅದು ಬಿಟ್ಟರೆ ಪರ್ಮನೆಂಟಾಗಿ ವಾಸಿ ಆಗೋದಿಲ್ಲಮ್ಮ. ಸೊ ನೀವು ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ, ಏನು ತೊಂದರೆ ಅಂತ ನೋಡ್ಬಿಟ್ಟು ಡಾಕ್ಟರ್ ನಿಮಗೆ ಪರಿಹಾರ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಹಾಗೆ ಇದು ಸಂಪೂರ್ಣವಾಗಿ ವಾಸಿ ಆಗುತ್ತೆ ಈ ಒಂದು ರೋಗ? ಮತ್ತು ಒಂದು ವೇಳೆ ವಾಸಿ ಆದರೂ ಮತ್ತೆ ಬರುವ ಚಾನ್ಸಸ್ ಏನಾದರೂ ಇದೆಯಾ ಅಂತ? ವಾಸಿ ಅನ್ನೋದೇ ಕನ್ವೆನ್ಷನಲ್ ಟ್ರೀಟ್ಮೆಂಟ್ ಪ್ರಕಾರ ಅವರಲ್ಲಿ ಇದಕ್ಕೆ ಅಂದರೆ ಆಟೋ ಇಮ್ಯೂನ್ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಅಂತ ಹೇಳ್ತಾರೆ. ಅದು ಅವ್ರ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ಇಲ್ಲ, ವಾಸಿ ಆಗಲ್ಲ ಅನ್ನೋದೇ. ನಮ್ಮ ಪದ್ಧತಿಯಲ್ಲಿ ಟ್ರೀಟ್ಮೆಂಟ್ ಇದೆ, ವಾಸಿ ಆಗೋವಂಥದ್ದು, ಪ್ರೊವೈಡೆಡ್ ಯಾವ ಸ್ಟೇಜಲ್ಲಿದೆ ಅನ್ನೋದ್ರಲ್ಲಿ. ಈಗ ಸೋರಿಯಾಸಿಸಲ್ಲಿ ಹಲವು ವೆರೈಟಿಗಳಿದೆ. ಒಂದು ನಾವು ಪ್ಲ್ಯಾಕ್ ಸೋರಿಯಾಸಿಸ್ ಅಂತ ಹೇಳ್ಬೋದು. ಇದರಲ್ಲಿ ಏನಾಗುತ್ತೆ ಅಂದರೆ ಅಲ್ಲಲ್ಲಿ ಇದು ಒಟ್ಟು ಥರ ಉದುರುವಂಥದ್ದು, ಇದಕ್ಕೆ ಖಂಡಿತವಾಗಿಯೂ ಟ್ರೀಟ್ಮೆಂಟ್ ಇದೆ. ಇನ್ನು ತುಂಬ ಕಾಂಪ್ಲಿಕೇಟೆಡ್ ಸೋರಿಯಾಸಿಸ್ ಅಂದರೆ ಎರಿಥ್ರೋಡರ್ಮಿಕ್ ಸೋರಿಯಾಸಿಸ್ ಅಂತ ಹೇಳ್ತೀವಿ. ಹೆಡ್ ಟು ಟೋ ಸಿಮ್ಟಮ್ಸ್ ಇರುತ್ತೆ, ಈವನ್ ಕಣ್ಣಲ್ಲಿ ಕೂಡ ಕಾಣಿಸ್ಕೊಳ್ಳುವಂಥದ್ದು. ಅಂಥ ಎಕ್ಸ್ಟ್ರೀಮ್ ಕೇಸಸಲ್ಲಿ ನಾವೇನು ಮಾಡ್ಬೋದು, ಮ್ಯಾನೇಜ್ ಮಾಡ್ತಾ ಹೋಗ್ಬೋದು. ಅಂಥದ್ರಲ್ಲಿ ನಾವು ಪೂರ್ತಿ ವಾಸಿ ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಸೊ ಯಾವ ವೆರೈಟಿಯಲ್ಲಿದೆ, ಯಾವ ಸ್ಟೇಜಲ್ಲಿದೆ, ಜೊತೆಲಿ ಯಾವ ಏಜಲ್ಲಿ ಬಂದಿದೆ ಅನ್ನೋದು ಕೂಡ ಮ್ಯಾಟ್ರ್ ಆಗುವಂಥದ್ದು. ಈಗ ಸ್ಪೆಷಲಿ ಮೆನೋಪೋಸಲ್ ಆಯಿತು ಲೇಡೀಸಲ್ಲಿ ಅಂದರೆ ಅವರೆಲ್ಲ ಒಂದು 2 folds ಜಾಸ್ತಿ ಎಲ್ಲ ಕಾಯಿಲೆಗೂ ಹತ್ತಿರ ಆಗ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು. ಸೊ ಯಾವ ಸ್ಟೇಜಲ್ಲಿದೆ, ಆ್ಯಂಡ್ ಇದ್ರ ಜೊತೆ ಬೇರೆ ಯಾವುದಾದ್ರೂ ಕಾಯಿಲೆಗಳಿದೆನಾ ಅಂತ, ಡಯಾಬಿಟಿಸ್ ಇದೆನಾ ಅಥವಾ ಹೈಪರ್ ಟೆನ್ಷನ್ ಇದೆನಾ, ಇದೆಲ್ಲ ಅನಲೈಸ್ ಮಾಡಿಬಿಟ್ಟು ಹೇಳ್ತಾ ಹೋಗ್ಬೋದು. ಆ್ಯಂಡ್ ಒಂದು ಸಲ ಹೋಮಿಯೋಪತಿ ಪದ್ಧತಿಯಿಂದ ನಿಮಗೆ ವಾಸಿ ಆಗಿದ್ದೇ ಆದಲ್ಲಿ ಕಂಟಿನ್ಯೂಸ್ ಆಗಿ ಡಯಟ್, ಎಕ್ಸಸೈಸ್ ಆ್ಯಂಡ್ ಮೆಡಿಕೇಷನ್ ಡಾಕ್ಟರ್ ಗೈಡ್ಲೈನ್ಸ್ ಪ್ರಕಾರ ಅವ್ರು ಫಾಲೋ ಮಾಡಿದ್ದಾದರೆ ರಿಲ್ಯಾಪ್ಸಸ್ನ ನಾವು ಬ್ರೇಕ್ ಡೌನ್ ಮಾಡ್ತಾ ಹೋಗ್ತೀವಿ. ಕರುಣಾಕರ್ ಅನ್ನೋರು ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಕರುಣಾಕರ್ ಅವರೇ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದ್ಯಾ ಸರ್? ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಮಾತನಾಡಿ. ಓಕೆ, ಕಾಲ್ ಕನೆಕ್ಟ್ ಆಗ್ತಿಲ್ಲ ಮ್ಯಾಮ್. ಹಾಗೆ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಬದಲಾಯಿಸೋ ಮೂಲಕ ಯಾವ ಥರ ಇದನ್ನು ತಡೆಗಟ್ಟಬಹುದು ಅಂತ? ನಾನು ಬಿಗಿನಿಂಗ್ ಆಫ್ ದ ಸೆಷನ್ನೇ ಹೇಳಿದೆ, ಇವಾಗ ಲೇಟ್ಲಿ ಇದನ್ನು ನಾವು ಸೈಕೋಸೊಮ್ಯಾಟಿಕ್ ಬ್ಯಾಕ್ಗ್ರೌಂಡಲ್ಲಿ ಹಾಕ್ತಾ ಇದ್ದೀವಿ ಅಂತ. ಸೈಕೋಸೊಮ್ಯಾಟಿಕ್ ಅಂದರೆ ಒನ್ ಆಫ್ ದ ಮೇಜರ್ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಬಂದುಬಿಟ್ಟು ಸ್ಟ್ರೆಸ್ಸೇ ಇರೋದ್ರಿಂದ ಸ್ಟ್ರೆಸ್ ಫ್ರೀ ಆಗಿ
ಕೆಲಸದಿರಲಿ, ಪರ್ಸ್ನಲ್ ಲೈಫ್ ಇರಲಿ, ಅದನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ಈವನ್ ಪುಟ್ಟ ಮಕ್ಕಳಲ್ಲೂ ಕೂಡ ನಾವು ಸ್ಟ್ರೆಸ್ನ ಕಾಣ್ತಾ ಹೋಗ್ತೀವಿ. ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ಲೇಸ್ ಅ ವೆರಿ ಮೇಜರ್ ರೋಲ್. ಅದರ ಜೊತೆಲಿ ಇವಾಗ ಈ ಸೋರಿಯಾಸಿಸಲ್ಲಿ ಏನಾಗುತ್ತೆ, ದೋ ಇಟ್ ಈಸ್ ಆಟೋ ಇಮ್ಯೂನ್, ಪ್ರೋಸೆಸಲ್ಲಿ ಏನಾಗುತ್ತೆ ಇನ್ಫ್ಲಮೇಷನ್ ಜಾಸ್ತಿ ಆಗ್ತಾ ಹೋಗುವಂಥದ್ದು. ಇನ್ಫ್ಲಮೇಷನ್ ಅಂದರೆ ಉರಿ ಇರುವಂಥದ್ದು ಅಥವಾ ಬಿಸಿ ಆಗಿರುವಂಥದ್ದು ಅಥವಾ ಊತ ಬರುವಂಥದ್ದು, ಇದು ಸಿಂಪ್ಟಮ್ಸ್ ಅಂತ ಹೇಳ್ಬೋದು, ಇನ್ಫ್ಲಮೇಟ್ರಿ ಸೈನ್ಸ್ ಅಂತ ಹೇಳ್ಬೋದು. ಸೊ ಆ ಇನ್ಫ್ಲಮೇಷನ್ನ ಕಡಿಮೆ ಮಾಡುವಂಥದ್ದು ಆಹಾರ ಕ್ರಮಗಳನ್ನು ಫಾಲೋ ಮಾಡಬೇಕಾಗಿ ಬರುತ್ತೆ. ಆ್ಯಸ್ ಸಚ್ ಸೋರಿಯಾಸಿಸ್ಗೆ ಇಂಥದೇ ಡಯೆಟ್ ಅನ್ನೋದೇನೂ ಇಲ್ಲ. ಸೊ ಇನ್ಫ್ಲಮೇಷನ್ನ ಕಡಿಮೆ ಮಾಡುವಂಥದ್ದು ಏನಿದೆ ಅಲ್ಲ, ಅದನ್ನು ಫಾಲೋ ಮಾಡಿದ್ರೆ ಸಾಕಾಗ್ಬೋದು. ಎಕ್ಸಾಂಪಲ್ ಹೇಳೋದೇ ಆದರೆ ಇವಾಗ ಎಕ್ಸಸ್ ಮೀಟ್ ಇಂಟೇಕ್ ಏನು ಮಾಡುತ್ತೆ, ಬಾಡಿಯಲ್ಲಿ ಇನ್ಫ್ಲಮೇಷನ್ನ ಜಾಸ್ತಿ ಮಾಡುವಂಥದ್ದು. ಸೊ ಮೀಟ್ ಇಂಟೇಕ್ನ ಅವಾಯ್ಡ್ ಮಾಡಿ ಅಥವಾ ಕಡಿಮೆ ಮಾಡಿ ಅಂತ ಹೇಳ್ಬೋದು. ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತ ಏನಿರುತ್ತಲ್ಲ, ಅದು ಇನ್ಫ್ಲಮೇಷನ್ನ ಕಡಿಮೆ ಮಾಡುವಂಥದ್ದು. ಆದರೆ ಯಾವುದ್ರಲ್ಲಿರುತ್ತೆ, ಹೆಚ್ಚಾಗಿ ತರಕಾರಿ ಮತ್ತು ಹಣ್ಣುಗಳಲ್ಲಿ ನಾವು ಕಾಣ್ಬೋದು. ಸ್ಪೆಷಲಿ ಬೆರೀಸ್ ಅಂತ ಹೇಳ್ತೀವಲ್ಲ, ಈ ಬೆರೀಸಲ್ಲಿ ಇರುವಂಥದ್ದು. ಸುರೇಶ್ ಅನ್ನೋರು ಕಾಲ್ ಮಾಡಿದ್ದಾರೆ. ಸುರೇಶ್ ಅವರೇ ನಮಸ್ತೆ. ಹಲೋ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ಹಲೋ, ಹೇಳಿ ಸರ್. ಇದು ಗುಳ್ಳಿ ಆಗಿದಾವೆ, ಕೆರೆದ್ರೆ ಕರ್ಗಾಯ್ತಾವೆ. ಯಾವಾಗಿಂದ ಹೀಗಾಗ್ತಾ ಇದೆ? ಆಲೆ 1 ತಿಂಗಳಾಗೈತೆ. ಓಕೆ, ಯಾವ ಜಾಗದಲ್ಲಿ ಈ ರೀತಿ ಆಗ್ತಾ ಇದೆ? ಕೈಲಾಗಿತ್ತು, ಅಂಗೈಲಾಗಿತ್ತು, ಮತ್ತೆ ಕಾಲಲ್ಲಾಗಿತ್ತು. ಓಕೆ, ಮಂಡಿಯಿಂದ ಕೆಳಗೆ. ಓಕೆ, ವಯಸ್ಸು ಎಷ್ಟಿರ್ಬೋದು ನಿಮಗೆ? 49. ಓಕೆ, ಜೊತೆಲಿ ಬೇರೆ ಯಾವುದಾದ್ರೂ ಕಾಯಿಲೆಗಳಿದೆನಾ? ಬೇರೆ ಯಾವ್ದು ಕಲೆ ಇಲ್ಲ, ಅದೇ ಕೆರೆದ್ರೆ ಹುಷಾರಾಗುತ್ತೆ, ಅದು ಕರ್ಗಾಗುತ್ತೆ. ಓಕೆ, ಓಕೆಪ್ಪ, ಸರಿಪಾ. ಇದು ನೀವು ಹೇಳೋ ರೀತಿ ನೋಡಿದ್ರೆ ಇದು ಸೋರಿಯಾಸಿಸ್ ಅಂತಾನೆ ಹೇಳೋಕ್ಕಾಗಲ್ಲ. ಹೈಪರ್ ಪಿಗ್ಮೆಂಟೇಷನ್ ಸುಮಾರು ಕಾಯಿಲೆಗಳಲ್ಲೂ ಆಗ್ಬೋದು, ಈವನ್ ಫಂಗಲ್ ಇನ್ಫೆಕ್ಷನಲ್ಲೂ ಕೂಡ ಆಗುವಂಥದ್ದು. ಸೊ ಅದಕ್ಕೆ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ, ಡಾಕ್ಟರ್ ಎಕ್ಸಾಮಿನ್ ಮಾಡಿಬಿಟ್ಟು ಏನು ಅಂತ ನೋಡ್ಬಿಟ್ಟು ಅದಕ್ಕೆ ಪರಿಹಾರ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಸುರೇಶ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಮ್ಯಾಮ್, ಹಾಗೆ ಇದರಿಂದ ಬೇರೆ ರೋಗಗಳೇನಾದರೂ ಹುಟ್ಟಿಕೊಳ್ಳೋ ಸಾಧ್ಯತೆಗಳಿದೆಯಾ ಸೋರಿಯಾಸಿಸಿಂದ? ಹಾಂ, ಚಾನ್ಸಸ್ ಇದೆ. ಯಾಕಂದರೆ ಇದು ಬರೀ ಸ್ಕಿನ್ಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅಂತ ಹೇಳಿದೆ. ಸೊ ಹೋಗ್ತಾ ಹೋಗ್ತಾ ನೀವೇ ಹೇಳ್ದಂಗೆ ಸೋರಿಯಾಟಿಕ್ ಆರ್ಥರೈಟಿಸ್ ಡೆವಲಪ್ ಆಗ್ಬೋದು. ಇನ್ನು ಹೇಳೋದಾದರೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಕೂಡ ಡೆವಲಪ್ ಆಗ್ಬೋದು. ಅದ್ರ ಜೊತೆಲಿ ಡಿಫಾರ್ಮಿಟೀಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕಾಂಪ್ಲಿಕೇಶನ್ಸ್ ಹೋಗೋ ಮುಂಚೆ ತುಂಬ ನವೆ ಆಗ್ತಾ ಇದ್ದರೆ ಅದು ಅವ್ರಿಗೆ ಯಾವುದೇ ಕೆಲಸದಲ್ಲಿ ಕಾನ್ಸಂಟ್ರೇಟ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಕಾನ್ಸಂಟ್ರೇಷನ್ ಇಲ್ಲ ಅಂದರೆ ಪ್ರೊಡಕ್ಟಿವಿಟಿ ಕಡಿಮೆ ಆಗುವಂಥದ್ದು ಒಂದು, ನಿದ್ರೆ ಕರೆಕ್ಟ್ ಆಗೋದಿಲ್ಲ, ನಿದ್ರೆ ಕರೆಕ್ಟ್ ಆಗಲಿಲ್ಲ ಅಂದರೆ ಕಿರಿಕಿರಿ ಆಗುವಂಥದ್ದೊಂದು. ಆ್ಯಂಡ್ ಕಾಸ್ಮೆಟಾಲಜಿಕಲಿ ಹೆಂಗೆ ಅಂದರೆ ವಿಕಾರ ಆಗ್ತಾ ಹೋಗ್ತದೆ. ನಮಗೆ ಕಾಲರ್ ಒಬ್ರು ಇದ್ದಾರೆ, ಕರುಣಾಕರ್ ಅಂತ ಕಾಲ್ ಮಾಡಿದ್ದಾರೆ. ಸರ್ ನಮಸ್ತೆ. ಕರುಣಾಕರ್ ಅವರೇ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಿದ್ಯಾ? ಹಲೋ, ಕೇಳಿಸ್ತಾ ಇದೆ. ಡಾಕ್ಟರ್ ಮೇಘನ್ ಅವರಿದ್ದಾರೆ, ಮಾತಾಡಿ ಸರ್. ಹಲೋ. ಹೆಲೋ. ಹಾಂ ಮೇಡಮ್, ನಮಸ್ತೆ. ನಮಸ್ತೆ ಸರ್, ಹೇಳಿ. ಇದು ನನ್ನ ಮಗಳಿಗೆ ಶೀತ 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 ಯಾವ್ದು ಇಸ್ಕೊಂಡ್ರು ಶೀತನೇ. ಅದಕ್ಕೆ ನಿಮ್ಮ ಹೋಮಿಯೋಪತಿಯಲ್ಲಿ ಏನಾದ್ರು ಮೆಡಿಸಿನ್ ಇದೆಯಾ? ನಾವು ಎಲ್ಲ ಕಡೆ ಇಂಗ್ಲಿಷ್ ಮೆಡಿಸಿನ್ ಎಲ್ಲ ಸುಮಾರೆಲ್ಲ ಮಾಡಿ ಆಯ್ತು, ಆಯುರ್ವೇದಿಕ್ ಮಾಡಿ ಆಯ್ತು. ಅದು ಸ್ವಲ್ಪ ಉಪ್ಸ ಬರ್ತದೆ ಮತ್ತೆ ಹಾಗೆ ಬಿಟ್ರೆ. ಖಂಡಿತವಾಗಿಯೂ ಇದೆ. ನೀವು ಹೇಳೋ ರೀತಿ ಇದು ಅಲರ್ಜಿಕ್ ರೈನೈಟಿಸ್ ಅಂತ ಹೇಳ್ಬೋದು. ಯಾವಾಗಲೂ ಮೂಗು ಸೋರ್ತಾನೆ ಇರುತ್ತೆ, ಶೀತದಲ್ಲೇ ಇರ್ತಾರೆ. ಸೊ ಇದಕ್ಕೆ ಖಂಡಿತವಾಗಿಯೂ ಪರಿಹಾರ ಇದೆ. ಯಾವಾಗ ನಿಮ್ಮ ಇಮ್ಯುನಿಟಿ ಓವರ್ ಸೆನ್ಸಿಟೈಸ್ ಆಗಿರುತ್ತೋ, ಅಂದರೆ ನಿಮ್ಮ ರೋಗ ನಿರೋಧಕ ಶಕ್ತಿ ತುಂಬ ಸೂಕ್ಷ್ಮವಾಗಿದ್ದಾಗ ಈ ರೀತಿ ಕಾಯಿಲೆ ಆಗುವಂಥದ್ದು. ಇದಕ್ಕೆ ಪರಿಹಾರ ಇದೆ ಸರ್. ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ. ಇದು ಹೀಗೆ ಬಿಟ್ಕೋತಾ ಹೋದರೆ ಅದು ಮುಂದೆ ನಿಮ್ಗೊಂದಿನ ಆಸ್ತಮಾಗಿ ಕೂಡ ಪರಿವರ್ತನೆ ಆಗ್ಬೋದು. ಹಾಗಾಗಿ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ ಪರಿಹಾರ ಕಂಡುಕೊಳ್ಳಿ ಸರ್. ಥ್ಯಾಂಕ್ ಯು ಕರುಣಾಕರ್ ಅವರೇ, ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ನಾವು ಕಾಲೇಜ್ ಎಲ್ಲ ಕೇಳಿದ್ವಿ, ಎಲ್ಲರೂ ಸಮಸ್ಯೆ ಅಂದರೆ ಮಕ್ಕಳಿಗೆ ಬರ್ತಿದೆ ಈ ಸೋರಿಯಾಸಿಸ್ ಅಂತ. ಸೊ ಇದಕ್ಕೆ ಏನು ಪರಿಹಾರ ಏನು ಅಂತ, ಮಕ್ಕಳಿಗೆ ಬರೋದನ್ನು ಹೆಂಗೆ ತಡಿಬಹುದು?
ಮಕ್ಕಳಿಗೆ ಬರೋದು ತಡೆಯೋದಕ್ಕಿಂತ ಇವಾಗ ಆಲ್ರೆಡಿ ಮನೇಲಿ ಹಿಸ್ಟ್ರಿ ಇದೆ ಅಂದ ತಕ್ಷಣ ನಾವೇನು ಹೇಳ್ತೀವಿ, ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಇವಾಗ ಅಜ್ಜಿ ತಾತಂಗೋ ಯಾರಿಗೋ ಈ ರೀತಿ ಸಮಸ್ಯೆ ಇದೆ ಅಂದ ತಕ್ಷಣ ಅದು ಅವ್ರ ರಿಸ್ಕ್ ಫ್ಯಾಕ್ಟರ್ ಅಂತ ನಾವು ಹೇಳ್ಬೋದು. ಅಂಥವ್ರಲ್ಲಿ ಬರ್ದಿಲ್ಲಂಗೆ ಕೂಡ ನಾವು ಮೆಡಿಸಿನ್ಸ್ನ ಕೊಡ್ತಾ ಹೋಗ್ತೀವಿ. ಸೊ ಆ್ಯಂಡ್ ಬಂದಿರೋದೇ ಆದರೆ ಚಿಕ್ಕ ಮಕ್ಕಳಲ್ಲಿ ಬರೋದ್ರಿಂದ ನಿಮಗೆ ಬೆಟರ್ ಸ್ಕೋಪ್, ಅಂದರೆ ರಿಸಲ್ಟ್ಸು ತುಂಬ ಬೇಗ ಬರುವಂಥದ್ದು. ಯಾಕಂದರೆ ಚಿಕ್ಕ ಮಕ್ಕಳಲ್ಲಿ ಜಾಸ್ತಿ ಟ್ರಯಲ್ ಆ್ಯಂಡ್ ಎರರ್ಗಳಾಗೋದಿಲ್ಲ. ಆ್ಯಂಡ್ ಸಸೆಪ್ಟಬಿಲಿಟಿ ಅಂತ ಹೇಳ್ತೀವಿ, ಅಂದರೆ ಅವರಲ್ಲಿ ಬಾಡಿ ಅಕ್ಸೆಪ್ಟ್ ಮಾಡ್ಕೊಂಡು ಮೆಡಿಸಿನ್ಗೆ ರಿಯಾಕ್ಟ್ ಮಾಡೋ ರಿಯಾಕ್ಟಿವ್ ಪವರ್ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಬೆಟರ್ ಸ್ಕೋಪ್ ಇರುತ್ತೆ. ಆ್ಯಂಡ್ ಬರ್ದಲೇ ಇರೋ ರೀತಿ ಕೂಡ ಮೆಡಿಸಿನ್ಸ್ ನಮ್ಮಲ್ಲಿ ಯಾವಿದೆ. ಡಾಕ್ಟರ್, ನಮಗೊಬ್ರು ಕಾಲರ್ ಇದ್ದಾರೆ, ರಾಮೇಗೌಡ ಅಂತ. ರಾಮೇಗೌಡ ಅವರೇ ನಮಸ್ತೆ. ರಾಮೇಗೌಡ ಅವರೇ, ನನ್ನ ಧ್ವನಿ ಕೇಳಿಸ್ತಿದ್ಯಾ? ಟಿವಿ ಮ್ಯೂಟ್ ಮಾಡಿ ಮಾತನಾಡಿ. ರಾಮೇಗೌಡ ಅವರೇ, ಟಿವಿ ಮ್ಯೂಟ್ ಮಾಡಿ ಮಾತನಾಡಿ. ಓಕೆ, ಕಾಲ್ ಕನೆಕ್ಟ್ ಆಗ್ತಿಲ್ಲ. ಮ್ಯಾಮ್, ಹಾಗಿದ್ರೆ ಸೈಡ್ ಎಫೆಕ್ಟ್ ಬಗ್ಗೆ ನೋಡೋದಾದರೆ ಏನಿರುತ್ತೆ ಇದರಿಂದ ಸೈಡ್ ಎಫೆಕ್ಟ್ಸ್? ಸೈಡ್ ಎಫೆಕ್ಟ್ಸ್ ಬಂದ್ಬಿಟ್ಟು ನೀವು ಯಾವ ಥೆರಪಿಗೆ ಅಂಡರ್ಗೋ ಆಗಿದ್ದೀರಾ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುವಂಥದ್ದು. ಸೊ ಇದರಲ್ಲಿ ಕನ್ವೆನ್ಷನಲ್ ಥೆರಪಿಯಲ್ಲಿ ಇದಕ್ಕೆ ಬಂದು ಕೊಡುವಂಥದ್ದು ಸ್ಟೀರಾಯ್ಡ್ಸ್ ಮತ್ತು ಟಾಪಿಕಲ್ ಸ್ಟೀರಾಯ್ಡ್ಸ್ ಅಂತ ಹೇಳ್ತೀವಿ. ಅಂದರೆ ಏನು ಹಚ್ಕೋತೀವಲ್ಲ, ಆಯಿಂಟ್ಮೆಂಟ್ಸ್ ಇರಲಿ ಅಥವಾ ಲೋಷನ್ಸ್ ಇರಲಿ, ಅದೆಲ್ಲ ಜನರಲಿ ಸ್ಟೀರಾಯ್ಡ್ ಬೇಸ್ಡ್ ಇರೋದ್ರಿಂದ ಸ್ಟೀರಾಯ್ಡ್ಸ್ ಡೈರೆಕ್ಟಾಗಿ ಎಫೆಕ್ಟ್ ಆಗುವಂಥದ್ದು ಮತ್ತು ಇಮ್ಯುನಿಟಿಗೆ. ಸೊ ಹಚ್ಕೊಳ್ಳೋ ತನಕ ಕಡಿಮೆ ಇರುತ್ತೆ, ಬಿಟ್ಟಾಗ ಜಾಸ್ತಿ ಆಗುತ್ತೆ. ಸೊ ಈ ಬಾಡಿ ಬಂದ್ಬಿಟ್ಟು ಲೇಯರ್ಸ್ ವೈಸ್ ಇರುವಂಥದ್ದು. ಸೊ ಸ್ಕಿನ್ ಇಸ್ ದ ಲೀಸ್ಟ್ ಆರ್ಗನ್ ಅಂತ ಹೇಳ್ಬೋದು. ಮೇನ್ ಇಂಪಾರ್ಟೆಂಟ್ ಆರ್ಗನ್ ಬಂದ್ಬಿಟ್ಟು ಈ ಕಿಡ್ನಿ, ಹಾರ್ಟ್, ಲಿವರ್ ಅಂತ ಹೇಳ್ತೀವಲ್ಲ. ಸೊ ಇದರದ್ದು ಅಫೆಕ್ಷನ್ಸ್ನ ನಾವು ಕಾಣ್ತಾ ಹೋಗ್ಬೋದು. ಮತ್ತೆ ರಾಮೇಗೌಡ ಅವ್ರು ಕನೆಕ್ಟ್ ಆಗಿದ್ದಾರೆ. ರಾಮೇಗೌಡ ಅವರೇ ನಮಸ್ತೆ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಮೇಘನಾ ಅವರಿದ್ದಾರೆ, ನಿಮ್ಮ ಸಮಸ್ಯೆ ಹೇಳ್ಕೋಬೋದು. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್, ಹೇಳಿ. ಇದು ನನ್ನ ಮಗಳಿಗೆ 22 ವರ್ಷ ಈಗ. ಸ್ವಲ್ಪ ಮೊದ್ಲಿಂದ ಶೀತ ಇದೆ. ಶೀತ ಯಾವ ದಿವಸ ಕಂಡ್ರು ಶೀತ. ಇದು ಅಲೋಪತಿ ಮೆಡಿಸಿನ್ ಎಲ್ಲ ಮಾಡಿ ಆಯ್ತು. 1-2 ದಿವಸ ಸರಿ ಆಗುತ್ತೆ, ಆಮೇಲೆ ಇದಾಗುತ್ತೆ. ಉಬ್ಬಸ ಎಲ್ಲ ಇದೆ ಅವಳಿಗೆ. ಅದಕ್ಕೆ ಈಗ ಎಲ್ಲೂ ದಿಕ್ಕು ಕಾಣದಿದ್ದಾಗ ಆಗಿದ್ದೇವೆ. ಈಗ ಆಯುರ್ವೇದಿಕ್ಕೂ ಸ್ವಲ್ಪ ದಿವಸ ಮಾಡ್ತಾ ಹೋದ್ರು ಪ್ರಯೋಜನ ಆಗ್ಲಿಲ್ಲ. ನಿಮ್ಮ ಹಲೋ, ಕಾಲ್ ಕನೆಕ್ಟ್. ಇನ್ನೊಬ್ರು ಕಾಲರ್ ಕನೆಕ್ಟ್ ಆಗಿದ್ದಾರೆ. ಚಾಂದಿನಿ ಅಂತ ಚಿಕ್ಕಮಗಳೂರಿಂದ ಕಾಲ್ ಮಾಡಿದ್ದಾರೆ. ಚಾಂದಿನಿ ಅವರೇ ನಮಸ್ತೆ. ಲೋಕೇಶ್ ಅಂತ. ಹಾಂ ಸರ್, ಡಾಕ್ಟರ್ ಇದ್ದಾರೆ, ಮಾತಾಡಿ. ಆಯ್ತು. ಹಲೋ. ಹಲೋ, ಹೇಳಿ ಸರ್. ಮೇಡಮ್, ಮಾತಾಡಿ ಸರ್. ನಮಸ್ಕಾರ ಮೇಡಮ್. ನಮ್ಮ ಪಾಪುಗೆ 1-2-3 ವರ್ಷ ಆಯ್ತು. 1-2-3 ವರ್ಷ ಆಯ್ತು. ಅದು ಅಲರ್ಜಿ ತರ ಆಗ್ಬಿಟ್ಟಿದೆ. ಓಕೆ. ಕೆರ್ಕಂಡ್ರೆ ಫುಲ್ ಅಲರ್ಜಿ, ಗಂದ್ರೆ ಫುಲ್ ಗಂದ್ರೆ ಆಗುತ್ತೆ ಮೇಡಮ್. ದಪ್ಪ ಆಗುತ್ತೆ. ದಪ್ಪ ಆಗುತ್ತೆ ಅಲರ್ಜಿ ತರ ಆಗಿ. ಓಕೆ. ಎಷ್ಟು ಸಲ ಆಗಿದೆ ಆ ರೀತಿಯಾಗಿ? ಅದಾಗಿ 3 ವರ್ಷ ಆಯ್ತು. ಓಕೆ. ವಾರದಲ್ಲಿ ಎಷ್ಟು ಸಲ ಈ ರೀತಿ ಆಗುತ್ತೆ? ತುಂಬಾ ಬರ್ತಾನೆ ಇರುತ್ತೆ ಮೇಡಮ್. ಸಂಜೆ ರಾತ್ರಿ ಅನ್ನಲ್ಲ, ಬರ್ತಾನೆ ಇರುತ್ತೆ. ಓಕೆ. ಊಟದಲ್ಲಿ ಏನಾದ್ರೂ ವ್ಯತ್ಯಾಸ ಆದಾಗ ಹೀಗಾಗುತ್ತಾ? ಇಲ್ಲ ಮೇಡಮ್, ಮಾಮೂಲಿ ಊಟ ಮಾಡಿದ್ರು ಬರುತ್ತೆ. ಓಕೆ. ಬರೀ ದಂಧೆ ಥರ ಆಗುತ್ತಾ? ಅದ್ರ ಜೊತೆಲಿ ಏನಾದರೂ ಪುಡಿ ಉದ್ರೋದು ಆ ರೀತಿ ಏನಾದರೂ? ಪುಡಿ ಏನು ಉದ್ರಲ್ಲ ಮೇಡಮ್. ಹಿಂಗೆ ಸ್ವಲ್ಪ ಗಂದ್ರೆ ತರ ಆಗಿ ಕೆರ್ಕಂದ್ರೆ ಫುಲ್ಲು ಮೈಯೆಲ್ಲ ಊದುತ್ತೆ. ಓಕೆ. ಇದು ಹೈಪರ್ ಸೆನ್ಸಿಟಿವಿಟಿ ರಿಯಾಕ್ಷನ್ ಅಂತ ಹೇಳ್ತೀವಿ, ಆರ್ಟಿಕೇರಿಯಾ ಅಂತ. ಇದು ವಾಸಿ ಮಾಡ್ಬೋದು, ವಾಸಿ ಮಾಡ್ದಲೇ ಇರುವಂಥ ಕಾಯಿಲೆ ಏನೂ ಅಲ್ಲ. ಇದು ಹೀಗೆ ಬಿಟ್ಕೋತಾ ಹೋದರೆ ಇದು ಲೇಟರಲ್ಲಿ ಕಾಂಪ್ಲಿಕೇಶನಾಗಿ ಟರ್ನ್ ಆಗ್ಬೋದು. ಓಕೆನಾ? ಸೊ ಬಂದಾಗ ಮಾತ್ರ ಟ್ರೀಟ್ಮೆಂಟ್ ತೊಗೊಳ್ಳೋದಲ್ಲ. ಈ ಸೆನ್ಸಿಟಿವಿಟಿ ಕಡಿಮೆ ಮಾಡೋಕ್ಕೆ ತುಂಬ ಒಳ್ಳೆ ಮೆಡಿಕೇಷನ್ಸ್ ಇದೆ. ಸೊ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ. ಚಿಕ್ಕ ಮಕ್ಕಳಿಗೂ ಕೂಡ ಕೊಡ್ಬೋದು, ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ, ಡಾಕ್ಟರ್ ನಿಮಗೆ ಕನ್ಸಲ್ಟ್ ಮಾಡಿಬಿಟ್ಟು ಪರಿಹಾರ ಕಂಡುಕೊಡ್ತಾರೆ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಹಾಗಿದು ಮಾರಣಾಂತಿಕ ರೋಗವ? ಬಿಕಾಸ್ ಕೆಲವರಲ್ಲಿ ಈ ಥರದ ಪ್ರಶ್ನೆಗಳಿದೆ. ಈ ಥರ ಬಂದುಬಿಟ್ರೆ ಅಯ್ಯೋ ಇದಕ್ಕೇನು ಚಿಕಿತ್ಸೆ ಅಂತ ಅವ್ರಿಗೆ ಡೌಟ್ ಇರುತ್ತೆ. ಹಾಗಿದು ಮಾರಣಾಂತಿಕನೋ ಅಂತ ಅವ್ರಿಗೆ ಇದಿರುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಮಾರಣಾಂತಿಕ ಬಿಗಿನಿಂಗಲ್ಲಿ ಶುರುವಾದಾಗ ಅದು ಇರೋದಿಲ್ಲ. ಇನ್ ಕೇಸ್ ಆಫ್ ಇಗ್ನೊರೆನ್ಸ್ ಇದು ಟರ್ನ್ ಆಗೋ ಚಾನ್ಸಸ್ಗಳು ಇರುವಂಥದ್ದು.
ಯಾಕೆಂದರೆ ಹೇಳ್ದಂಗೆ ಮಲ್ಟಿ ಸಿಸ್ಟಮ್ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಹೋಗ್ತಾ ಹೋಗ್ತಾ ನಿಮಗೆ ಕಾರ್ಡಿಯಾಕ್ ಫೇಲ್ಯೂರ್ ಆಗೋ ಕೂಡ ಚಾನ್ಸಸ್ಗಳು ಕೂಡ ಇರುತ್ತೆ, ಅದು ಎಕ್ಸ್ಟ್ರೀಮ್ ಕೇಸಸಲ್ಲಿ. ಸೊ ಹಾಗಾಗಿ ಅರ್ಲಿ ದ ಡಯಾಗ್ನೋಸಿಸ್ ಬೆಟರ್ ದ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಡಾಕ್ಟರ್, ಇಷ್ಟೊತ್ತು ಸೋರಿಯಾಸಿಸ್ ಬಗ್ಗೆ ಹಲವಾರು ಮಾಹಿತಿಗಳನ್ನ ಹೇಳಿದ್ದೀರಾ. ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಸೋರಿಯಾಸಿಸ್ ಬಗ್ಗೆ ಹೇಳೋದೇ ಆದರೆ, ಸೋರಿಯಾಸಿಸ್ ಸಿಮ್ಟಮ್ಸ್ ಬಂದಾಗ ಟ್ರೀಟ್ಮೆಂಟ್ ತೊಗೋಬೇಕು, ಬೇರೆ ಟೈಮಲ್ಲಿ ಬೇಡ ಅನ್ನೋ ಒಂದು ಮಿಸ್ಕನ್ಸೆಪ್ಷನಿಂದ ಆಚೆ ಬನ್ನಿ. ಆ್ಯಂಡ್ ಇದು ವಾಸಿ ಆಗುವಂಥ ಕಾಯಿಲೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ದಲೆ, ಕಾಂಪ್ಲಿಕೇಶನ್ಸ್ಗೆ ಹೋಗ್ದಲೇ ಈ ಕಾಯಿಲೆನ ವಾಸಿಪಡಿಸ್ಕೋಬೋದು. ಸೊ ಆದಷ್ಟು ಬೇಗ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ ಕನ್ಸಲ್ಟ್ ಮಾಡಿಕೊಂಡು ಪರಿಹಾರ ಕಂಡ್ಕೊಳ್ಳಿ. ಆದಷ್ಟು ಸೆಲ್ಫ್ ಮೆಡಿಕೇಷನ್ನ ಅವಾಯ್ಡ್ ಮಾಡಿ. ದುರ್ಗಪ್ಪ ಅನ್ನೋರು ಕಾಲ್ ಮಾಡಿದ್ದಾರೆ. ದುರ್ಗಪ್ಪ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್ ಅವರ. ಡಾಕ್ಟರ್ ಮೇಘನಾ ಅವರಿದ್ದಾರೆ, ನಿಮ್ಮ ಸಮಸ್ಯೆ ಹೇಳ್ಕೊಬೋದು ಸರ್. ಆಯ್ತು ರೀ ಮೇಡಮ್ ಅವರ. ಹೆಲೋ. ಹಲೋ ಮೇಡಮ್ ಅವ್ರ, ನಮಸ್ತೆ ಮಾ, ಹೇಳಿ. ನಮಗೂ ಆ ಥರ ಆಗ್ತೈತ್ರಿ. 5-6 ವರ್ಷ ಆತ್ರಿ ಆಪರೇಷನ್ ಮಾಡಿ ಸ್ಕಿನ್ ತೆಗೆದು ಮಣಪಲ್ಲಗ ಕಳ್ಸಿದ್ರಿ. ಬಿಸಿಲಿಗೆ ಹೋದ್ರೆ ಕೆಂಪಗಾಗುತ್ತೆ, ಕಪ್ಪಾಗತ್ತೈತ್ರಿ. ಬೇರೆ ಏನು ಸಮಸ್ಯೆ ಅನಿಸ್ತಾ ಇದೆ ನಿಮಗೆ? ಹ್ಞೂ ರೀ. ಹೆಲೋ. ಹಲೋ. ಹ್ಞೂ ರೀ. ನವೆ ಆಗುವಂಥದ್ದು ಅಥವಾ ಪುಡಿ ಉದುರುವಂಥದ್ದು ಏನಾದರೂ ಆಗ್ತದೇನಮ್ಮ? ಇಲ್ಲ ಇಲ್ರಿ, ಆ ಥರ ಇಲ್ಲ. ಕೆಂಪಾಗಿ ಬಿಸಿಲಿಗೆ ಹೋದ್ರೆ ಹೋಗಕ್ಕಾಗಲ್ರಿ, ಬಿಸಿಲಿಗೆ ಆ ಥರ ಆಗತ್ತೆ ರೀ. ಕೆಂಪಾಗಿ ಅಲರ್ಜಿ ಗತಿ ಆಗಿ ಕೀಲ್ ಏನಾಗೋದು. ನೀವೇ ಹೇಳ್ತಾ ಇದ್ದೀರಾ ಅಲರ್ಜಿ ಸಮಸ್ಯೆ ಅಂತ. ಖಂಡಿತವಾಗಿಯೂ ಈ ರೀತಿ ಸಮಸ್ಯೆಗೆ ಪರಿಹಾರ ಇದೆ ಮಾ, ಆಯಿತಾ? ಸೊ ಬಿಸಿಲಿಗೆ ಹೋದಾಗೆಲ್ಲ ಈ ರೀತಿ ತೊಂದರೆ ಅನುಭವಿಸ್ತೀನಿ ಅಂದರೆ ಬಿಸಿಲಿಗೆ ಹೋಗ್ದಲ್ಲೇ ಇರೋಕ್ಕಂತೂ ಆಗಲ್ಲ. ಹಾಗಾಗಿ ಟ್ರೀಟ್ಮೆಂಟ್ ಇದೆ, ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ, ಡಾಕ್ಟರ್ ನಿಮಗೆ ಪರಿಹಾರ ಕಂಡುಕೊಡ್ತಾರೆ. ಓಕೆ, ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ನಮ್ಮ ಮುಂದಿನ ಕಾಲರ್ ಮಲ್ಲಿಕಾರ್ಜುನ ಅಂತ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಡಾಕ್ಟರ್ ಮೇಘನಾ ಅವರಿದ್ದಾರೆ, ನಿಮ್ಮ ಸಮಸ್ಯೆ ಹೇಳ್ಕೊಳ್ಳಿ ಸರ್. ಮೇಡಮ್, ಇದು ಏನಂತಂದ್ರೆ ನಮ್ಮ ಬಾಮೈದನಿಗೆ ಮೈಯಲ್ಲಿ ಮತ್ತೆ ಕೈ ಎಲ್ಲ ಫುಲ್ಲು ಕಡ್ತಾ ಬರುತ್ತೆ. ಓಕೆ. ಅದು ತುಂಬಾ ಒಂದು ತಿಂಗಳು ಮೇಲೆ ಆಗ್ತಾ ಬಂತು ಮೇಡಮ್. ಬೇರೆ ಕಡೆ ಎಲ್ಲ ತೋರಿಸ್ಬಿಟ್ಟು ಮೆಡಿಸಿನ್ ಮಾತ್ರೆ ಅದನ್ನ ಆಯಿಂಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಅದು ಹುಷಾರಾಗ್ತಿಲ್ಲ. ಅಂದ್ರೆ ನೀವು ಟಿವಿನಲ್ಲಿ ನಾವು ನೋಡ್ತಾ ಇದೀವಲ್ಲ, ಆ ತರ ಗಲೆ ತರ ಏನ್ ಆಗಿಲ್ಲ. ಏನಾಗಿದೆ ಅಂದ್ರೆ ಗುಳ್ಳೆ ಗುಳ್ಳೆ ತರ ಆಗ್ಬಿಟ್ಟು ಫುಲ್ಲು ಕಡ್ತಾ ಅಂದ್ರೆ ಫುಲ್ಲು ಮೈಯೆಲ್ಲ ಕಡ್ತಾ. ನಿದ್ರೆ ಬಂದಾಗ ಮಾತ್ರ ಒಂದ್ ಸ್ವಲ್ಪ ಸುಮ್ಮನೆ ಇರ್ತಾನೆ. ಲಿಕ್ಕಿದ ಟೈಮಲ್ಲೆಲ್ಲ ಹಿಂಗೆ ಏನೋ ಪಚ್ಚಾಡ್ತಾರೆ ಅಂತಾರಲ್ಲ, ಅಷ್ಟು ಕಡ್ತಾ. ಮೈ ಕೈ ಪ್ರತಿಯೊಂದು ಜಾಗ ಫುಲ್ಲು, ಪ್ರತಿಯೊಂದು ಜಾಗನೂ ಕಡ್ತಾ ಆ ತರ. ಓಕೆ ಓಕೆ. ಎಷ್ಟು ದಿನದಿಂದ ಈ ರೀತಿ ಆಗ್ತಾ ಇದೆ? ಇದು ಆಲ್ರೆಡಿ ಒಂದು ತಿಂಗಳಿಗಿಂತ ಜಾಸ್ತಿ ಆಗ್ತಾ ಬಂತು. ಓಕೆ. ಒಂದು ತಿಂಗಳಿಂದ ಇದೇ ರೀತಿಯಾಗಿರುವಂತದ ಅಥವಾ ಜಾಸ್ತಿ ಆಗಿ ಕಡಿಮೆ ಆಗೋದು ಆ ರೀತಿ ಏನಾದ್ರು? ಇಲ್ಲ ಅಲ್ಲ, ಅದು ಏನಾಗುತ್ತೆ ಅಂದ್ರೆ ಅದು ಆಯಿಂಟ್ಮೆಂಟ್ ಈಗ ಒಂದ್ 3-4 ದಿನ ಡಾಕ್ಟರ್ ತೋರಿಸ್ತಾ, ಅಲ್ಲಿ ಅಮೃತ ತೋರಿಸಿದಾಗ ಸ್ವಲ್ಪ ಅದು ಕಡಿಮೆ ಆಯ್ತು ಅಂತಾನೆ. ಮತ್ತೆ ಎಲ್ಲ ಇನ್ನೊಂದ 4 ದಿವಸ ಇದ್ದಿದ್ರೆ ಮತ್ತೆ ಇದಾಯ್ತು ಅಂತಂತಾನೆ. ಆ ತರ ಇದಾಗ್ತಾ ಇದೆ. ಅದು ಏನಂತ ಇವಾಗ ಏನಾಯ್ತು ಅಂದ್ರೆ ಅದು ಹಿಂಗೆ ಕೆರ್ಕೊಂಡು ಅದು ಗಾಯ ತರ ಆಗಿಲ್ಲ, ಬಟ್ ಒಣಗ್ಕೊಂಡೈತೆ. ಅದು ಮತ್ತೇನು ಕಡ್ತಾ, ಒಣಗಿದ್ರು ಕಡ್ತಾ. ಇದ್ರ ಜೊತೆ ಅವರಿಗೆ ಉಸಿರಾಟದ ಸಮಸ್ಯೆ ಅಥವಾ ಮೂಗ್ ಸೋರೋ ಸಮಸ್ಯೆ ಏನಾದ್ರು ಇದೆನಾ? ಇಲ್ಲ, ಆ ತರದ್ದೇನಿಲ್ಲ ಮೇಡಮ್. ಓಕೆ ಓಕೆ. ಇದಕ್ಕೆ ಖಂಡಿತವಾಗಿಯೂ ಪರಿಹಾರ ಇದೆ ನೋಡಿ. ಪದೇ ಪದೇ ಗಾಯ ಆಗಿ ಅದು ಸ್ಕಾರ್ ಅಂತ ಹೇಳ್ತೀವಿ, ಸ್ಕಾರ್ ಟಿಶ್ಯೂ ಫಾರ್ಮ್ ಆಗ್ತಾ ಹೋದರೆ ನಿಮಗೆ ಚರ್ಮ ಈಸಿಯಾಗಿ ಮೂವ್ ಆಗುವಂಥದ್ದು ಇರೋದಿಲ್ಲ. ಇದರಿಂದ ನಿಮಗೆ ತೊಂದರೆ ಆಗುವಂಥದ್ದೇ ಜಾಸ್ತಿ. ಸೊ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ. ಬರೀ ಆಯಿಂಟ್ಮೆಂಟ್ಸೇ ಇದಕ್ಕೆ ಮೂಲ ಆಗೋದಿಲ್ಲ, ಇದಕ್ಕೆ ಓರಲ್ ಮೆಡಿಕೇಶನ್ಸ್ಗಳು ಕೂಡ ಬೇಕಾಗ್ಬೋದು. ಸೊ ಹತ್ತಿರ ಇರೋ ಶಾಖೆಗೆ ವಿಸಿಟ್ ಮಾಡಿ ಪರಿಹಾರ ಕಂಡುಕೊಳ್ಳಿ. ಧನ್ಯವಾದಗಳು ಮಂಜುನಾಥ್ ಅವರೇ ಕರೆ ಮಾಡಿದ್ದಕ್ಕಾಗಿ. ಡಾಕ್ಟರ್, ಸೋರಿಯಾಸಿಸ್ ಬಗ್ಗೆ ಹಲವಾರು ಮಾಹಿತಿಗಳನ್ನ ಹಂಚಿಕೊಂಡಿದ್ದೀರಾ, ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ವೆಲ್ಕಮ್. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ಕಾರ್ಯಕ್ರಮ. ಹಾಗೆ ಮತ್ತಷ್ಟು ನ್ಯೂಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.